ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕೆ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿ ಅಕ್ಬರ್ನ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತೀವಿ. ಈ ಒಂದು ತರಗತಿಯೊಳಗೆ ದಿನ್-ಇ-ಇಲಾಹಿಯ ಒಂದು ಪಂಥ, ಅಕ್ಬರ್ನ ಹಿಂದೂ ಘೋಷಣೆ, ಅಕ್ಬರ್ನ ಆಡಳಿತ ಪದ್ಧತಿ ಮತ್ತು ಕಂದಾಯ ವ್ಯವಸ್ಥೆ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ಮೊಘಲರ ಒಂದು ಸಾಮ್ರಾಜ್ಯದೊಳಗೆ ಅತಿ ಪ್ರಮುಖವಾಗಿ ಯಾರು ಕಾಣ್ತಾ ಹೋಗ್ತಾವಪ್ಪ ಅಂದ್ರೆ ಪ್ರಮುಖ ದೊರೆ ಯಾರು ಕಾಣ್ತಾ ಹೋಗ್ತಾವಪ್ಪ ಅಂದ್ರೆ ಅಕ್ಬರ್ನನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಆ ಮೊಘಲರ ಒಂದು ಅರಸರಲ್ಲಿ ಆ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಈ ಒಂದು ಅಕ್ಬರ್ನನ್ನು ನೋಡ್ತಾ ಹೋಗ್ತೀವಿ. ಈ ಅಕ್ಬರ್ನು ಸಿಂಧ್ ಪ್ರಾಂತ್ಯದ ಒಂದು ಅಮರಕೋಟೆಯಲ್ಲಿ ಜನ್ಮವನ್ನು ತಾಳ್ತಾ ಹೋಗ್ತಾನೆ. ಯಾವ ಒಂದು ಪ್ರಾಂತ್ಯದೊಳಗಪ್ಪ ಅಂದ್ರೆ ಸಿಂಧ್ ಪ್ರಾಂತ್ಯದ ಅಮರಕೋಟೆಯಲ್ಲಿ ಜನಿಸ್ತಾ ಹೋಗ್ತಾನೆ. ಈತನ ತಂದೆ ಯಾರಪ್ಪ ಅಂದ್ರೆ ಹುಮಾಯೂನನ್ನು ನೋಡ್ತಾ ಹೋಗ್ತೇವೆ. ಹುಮಾಯೂನ್ ಯಾರಪ್ಪ ಅಂದ್ರೆ ಬಾಬರ್ನ ಮಗ ಆಗ್ತಾ ಹೋಗ್ತಾನೆ. ಬಾಬರ್ನ ಮಗ ಯಾರಪ್ಪ ಅಂದ್ರೆ ಹುಮಾಯೂನ್ ನೋಡ್ತಾ ಹೋಗ್ತೀವಿ. ಈ ಹುಮಾಯೂನ್ ಈ ಯಾರ ತಂದೆಪ್ಪ ಅಂದ್ರೆ ಅಕ್ಬರ್ನ ತಂದೆ ಅಂತಂದು ನೋಡ್ತಾ ಹೋಗ್ತೀವಿ. ಹೀಗೆ ಒಂದು ಅಕ್ಬರ್ನು ಯಾವಾಗ ಒಂದು ಅಧಿಕಾರ ವಹಿಸ್ಕೊಳ್ತಾ ಹೋಗ್ತಾನಪ್ಪ ಅಂದ್ರೆ ಅವನು ಅಧಿಕಾರ ವಹಿಸ್ಕೊಂಡಾಗ ಅವನಿಗೆ ಎಷ್ಟು ವರ್ಷಗಳಾಗಿತ್ತಪ್ಪ ಅಂದ್ರೆ 14 ವರ್ಷಗಳಾಗಿರೋದನ್ನು ಕಾಣ್ತವೆ. ಹೀಗಾಗಿ ಅಕ್ಬರ್ನು ಅಪ್ರಾಪ್ತ ಬಾಲಕನಾಗಿರೋದ್ರಿಂದ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಬೈರಾಮ್ ಖಾನ್ ಯಾರು ಈ ಬೈರಾಮ್ ಖಾನ್ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ರಾಜಪ್ರತಿನಿಧಿಯಾಗಿ ಜೊತೆಗೆ ಆ ದಂಡ ನಾಯಕನಾಗಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ತನ್ನ ಒಂದು ಆಡಳಿತವನ್ನು ಅಕ್ಬರ್ನ ಒಂದು ಪರವಾಗಿ ಆಡಳಿತವನ್ನು ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ಹುಮಾಯೂನ್ ಮರಣದ ನಂತರ ಯಾರು ಈ ಅಕ್ಬರ್ನ ತಂದೆ ಆ ಹುಮಾಯೂನ್ನ ಮರಣದ ನಂತರ ಆ ಬಂಗಾಳದ ದೊರೆಯಾದಂಥ ಯಾರು ಮೊಹಮ್ಮದ್ ಶಾ ಅಬ್ದಾಲಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆತನ ದಂಡನಾಯಕನಾದಂಥ ಯಾರು ಈ ಹುಮಾಯೂನ್ನ ಮರಣದ ನಂತರ ಆ ಬಂಗಾಳದ ಮೊಹಮ್ಮದ್ ಶಾ ಅಬ್ದಾಲಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಅಬ್ದಾಲಿಯ ದಂಡನಾಯಕನಾದಂಥ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ದೆಹಲಿ ಮತ್ತು ಆಗ್ರಾಗಳನ್ನು ವಶಪಡಿಸ್ಕೊಳ್ತಾ ಹೋಗ್ತಾನೆ. ಯಾರು ದೆಹಲಿ ಮತ್ತು ಆಗ್ರಾಗಳನ್ನು ವಶಪಡಿಸ್ಕೊಳ್ತಾ ಹೋಗ್ತಾನೆ. ಹೀಗಾಗಿ ಏನಾಗ್ತಾ ಹೋಗ್ತದಪ್ಪ ಅಂದ್ರೆ 1556 ಮತ್ತು ಮೊಘಲರ ನಡುವೆ ಆ ಪಾಣಿಪತ್ ಯುದ್ಧದೊಳಗೆ ಆ ಪಾಣಿಪತ್ ಯುದ್ಧದೊಳಗೆ ಯುದ್ಧ ಸಂಭವ ಆಗ್ತಾ ಹೋಗ್ತೈತಿ. ಈ ಒಂದು ಯುದ್ಧದೊಳಗೆ ಈ ಒಂದು ಯುದ್ಧವನ್ನು ಎರಡನೇ ಪಾಣಿಪತ್ ಯುದ್ಧ ಅಂತಂದು ಕರಿತಾ ಹೋಗ್ತಾರೆ. ಈ ಒಂದು ಯುದ್ಧದೊಳಗೆ ಯಾರು ಗೆಲ್ತಾ ಹೋಗ್ತಾರಪ್ಪ ಅಂದ್ರೆ ಅಕ್ಬರ್ನ ಏನಾಗ್ತಾ ಹೋಗ್ತಾನಪ್ಪ ಅಂದ್ರೆ ವಿಜಯಶಾಲಿ ಆಗ್ತಾ ಹೋಗ್ತಾನೆ. ಯಾರು ಈ ಒಂದು ಎರಡನೇ ಪಾಣಿಪತ್ ಯುದ್ಧದೊಳಗೆ ಯಾರು ವಿಜಯಶಾಲಿ ಆಗ್ತಾರಪ್ಪ ಅಂದ್ರೆ ಅಕ್ಬರ್ನ ವಿಜಯಶಾಲಿ ಆಗ್ತಾ ಹೋಗ್ತಾನೆ. ಈ ಒಂದು ಸಂದರ್ಭದೊಳಗೆ ಅಕ್ಬರ್ನ ನೆರವಿಗೆ ಆತನ ಒಂದು ರಾಜಪ್ರತಿನಿಧಿ ಮತ್ತು ಆ ಪ್ರಧಾನಮಂತ್ರಿ ಆಗಿದ್ದ ಈ ಬೈರಾಮ್ ಖಾನನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ನೆರವಿಗೆ ಬರ್ತಾ ಹೋಗ್ತಾನೆ. ಜೊತೆಗೆ ತನ್ನ ಒಂದು ಬೃಹತ್ ಸೈನ್ಯದ ಒಂದು ಬಲದಿಂದ ಮಾಳ್ವಾ, ಜೈಪುರ್, ಗೊಂಡವಾನ, ಚಿತ್ತೋಡ್, ರಣತಂಬೂರ್, ಕಾಲಿಂಜರ್, ಗುಜರಾತ್, ಬಂಗಾಳ ರಾಜ್ಯಗಳ ಮೇಲೆ ವಿಜಯವನ್ನು ಸಾಧಿಸ್ತಾ ಹೋಗ್ತಾನೆ. ಜೊತೆಗೆ ಈ ಒಂದು ಮೊಘಲರ ಒಂದು ಆಡಳಿತ ಅವಧಿಯೊಳಗೆ ಮತ್ತು ಅಕ್ಬರ್ನ ಆಡಳಿತ ಅವಧಿಯೊಳಗೆ ಹಳದಿ ಘಾಟ್ ಎಂಬ ಕಾಳಗ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೋಗ್ತೈತಿ. ಈ ಒಂದು ಹಳದಿ ಘಾಟ್ ಕಾಳಗ ಈ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾಗಿ ಕಾಣ್ತಾ ಹೋಗ್ತೀವಿ. ಅಂದ್ರೆ ಆ ಚಿತ್ತೋಡದ ರಾಜನಾದಂಥ ಉದಯ್ ಸಿಂಗನ ಮರಣದ ನಂತರ ಯಾರು ಆ ಚಿತ್ತೋಡದ ರಾಜನಾದಂಥ ಉದಯ್ ಸಿಂಗನ ಒಂದು ಮರಣದ ನಂತರ ಆತನ ಮಗನಾದಂಥ ರಾಣಾ ಪ್ರತಾಪ ಏನಾಗ್ತಾ ಹೋಗ್ತಾನಪ್ಪ ಅಂದ್ರೆ ರಾಜನಾಗಿ ಆಗ್ತಾ ಹೋಗ್ತಾನೆ. ಅಂದ್ರೆ ಈ ಹಳದಿ ಘಾಟ್ ಆಗೋ ಕಾರಣ ಏನಪ್ಪ ಅಂದ್ರೆ ಈ ಚಿತ್ತೋಡ್ನ ರಾಜನಾದಂಥ ರಾಣಾ ಉದಯ್ ಸಿಂಗನ ಒಂದು ಮರಣದ ನಂತರ ರಾಣಾ ಪ್ರತಾಪ ಏನಾಗ್ತಾ ಹೋಗ್ತಾನಪ್ಪ ಅಂದ್ರೆ ರಾಜನಾಗ್ತಾ ಹೋಗ್ತಾನೆ. ಜೊತೆಗೆ ಈ ರಾಣಾ ಪ್ರತಾಪ್ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಆ ಮೇವಾಡದ ಬಹುಭಾಗ ಆ ಒಂದು ರಾಣಾ ಪ್ರತಾಪ ಸಿಂಗನ ಅಧೀನದಲ್ಲೇ ಉಳಿದಿರ್ತೈತಿ. ಈ ಅಕ್ಬರ್ನ ಒಂದು ದಂಡ ನಾಯಕರಾದಂಥ ಮಾನ್ಸಿಂಗ್ ಮತ್ತು ಅಸಫ್ ಖಾನ್ ಈ ಅಕ್ಬರ್ನ ದಂಡ ನಾಯಕರಾದಂಥ ಮಾನ್ಸಿಂಗ್ ಮತ್ತು ಅಸಫ್ ಖಾನ್ ಖಾನರ ಒಂದು ನೇತೃತ್ವದೊಳಗೆ ಬಲಾಢ್ಯ ಸೈನ್ಯವನ್ನೇ ಯಾರ ವಿರುದ್ಧ ಕಳಿಸ್ತಾ ಹೋಗ್ತಾರಪ್ಪ ಅಂದ್ರೆ ಆ ರಾಣಾ ಪ್ರತಾಪನ ವಿರುದ್ಧ ಕಳಿಸ್ತಾ ಹೋಗ್ತಾರೆ. ಈ ಒಂದು ಉಭಯ ಸೈನ್ಯಗಳ ನಡುವೆ ನಡೆದಂಥ ಯುದ್ಧವನ್ನು ಹಳದಿ ಘಾಟ್ ಯುದ್ಧ ಅಂತ ಕರಿತಾ ಹೋಗ್ತಾರೆ. ಈ ಒಂದು ಯುದ್ಧದೊಳಗೆ
ಕೆಲವು ಆಗ್ತದಪ್ಪ ಅಂದ್ರೆ ಆ ಮೊಘಲರಿಗೆ ಏನು ಆಗ್ತಾ ಹೋಗ್ತದಪ್ಪ ಅಂದ್ರೆ ಕೆಲವು ಆಗೋದನ್ನು ನೋಡ್ತಾ ಹೋಗ್ತೀವಿ. ಇದಾದ ಕಾಲಾಂತರದಲ್ಲಿ ಇನ್ನುಳಿದಂಥ ರಾಜ್ಯಗಳಾದಂಥ ಕಾಶ್ಮೀರ ಮತ್ತು ಸಿಂಧ್, ಒರಿಸ್ಸಾ ಮತ್ತು ಬಲೂಚಿಸ್ತಾನ್, ಕಂದಹಾರಗಳು ಮತ್ತು ಅಹಮದ್ ನಗರಗಳು ಅಕ್ಬರ್ನ ಒಂದು ವಶ ಆಗ್ತಾ ಹೋಗ್ತು. ಹೀಗೆ ಈ ಪ್ರಥಮ ಬಾರಿಗೆ ಮೊಘಲರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆ ಮಧ್ಯಯುಗದ ಭಾರತದಲ್ಲಿ ಸಾಮ್ರಾಜ್ಯ ಶಕ್ತಿಯಾಗಿ ಬೆಳೆಯಲು ಅಕ್ಬರ್ನ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಭದ್ರ ತಳಹದಿಯನ್ನು ಹಾಕ್ತಾ ಹೋಗ್ತಾನೆ. ಯಾವ ರೀತಿಯಪ್ಪ ಅಂದ್ರೆ ಮೊದಲನೇದಾಗಿ ಆ ಒಂದು ಮೊಹಮ್ಮದ್ ಶಾ ಅಬ್ದಾಲಿಯ ದಂಡನಾಯಕನಾದಂಥ ಯಮುವಿನ 1556 ಎರಡನೇ ಪಾಣಿಪತ್ ಕದನದಲ್ಲಿ ಸೋಲಿಸ್ತಾ ಹೋಗ್ತಾನೆ. ಜೊತೆಗೆ ಆ ಚಿತ್ತೋಡದ ರಾಜ ಉದಯ್ ಸಿಂಗನ ಮಗನಾದಂಥ ರಾಣಾ ಪ್ರತಾಪನನ್ನು ಆ ಒಂದು ಹಳದಿ ಘಾಟ್ ಯುದ್ಧದಲ್ಲಿ ಸೋಲಿಸ್ತಾ ಹೋಗುತ್ತಾ ತನ್ನ ಒಂದು ಸಾಮ್ರಾಜ್ಯವನ್ನು ಭದ್ರ ಬುನಾದಿಯಾಗಿ ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಯಾರಪ್ಪ ಅಂದ್ರೆ ಅಕ್ಬರ್. ಮುಂದೆ ಅವನ ಒಂದು ದಿನ್ ಇ ಇಲಾಹಿ ಅನ್ನೋದು ಅವನ ಒಂದು ಪಂಥ ಅಥವಾ ಧರ್ಮ ಇನ್ನೂ ಹೆಚ್ಚಿನವಾಗಿ ಪ್ರಾಮುಖ್ಯತೆ ಪಡ್ತಾ ಹೋಗ್ತದೆ. ಯಾಕಪ್ಪ ಅಂದ್ರೆ ಆ ಅಕ್ಬರ್ನ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ತನ್ನ ಬಾಲ್ಯದ ಒಂದು ದಿನದೊಳಗೆ ತನ್ನ ತಾಯಿ, ಶಿಕ್ಷಕರು ಮತ್ತು ಸೂಫಿಗಳಿಂದ ಪ್ರಭಾವಿತನಾಗಿ ಆ ಸರ್ವ ಧರ್ಮಗಳ ಒಂದು ಸಮನ್ವಯ ನೀತಿಯನ್ನು ಅನುಸರಿಸ್ತಾ ಹೋಗ್ತಾನೆ. ಹೀಗಾಗಿ 1582 ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ದಿನ್ ಇ ಇಲಾಹಿ ಯಾವುದು ದಿನ್ ಇ ಇಲಾಹಿ ಎಂಬ ಹೊಸ ಪಂಥವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಈ ಒಂದು ಪಂಥದೊಳಗೆ ಇಬಾದತ್ ಖಾನ್, ಹಿಂದೂ, ಜೈನ, ಜೊರಾಸ್ಟ್ರಿಯನ್ ಹಾಗೂ ಕ್ರೈಸ್ತ ಧರ್ಮಗಳ ಧಾರ್ಮಿಕ ಒಂದು ಚರ್ಚೆಗಳ ಅಂತಿಮವಾದಂಥ ಸಾರ ಫಲವಾಗಿ ಯಾವ ಧರ್ಮ ಉದಯ ಆಗ್ತದಪ್ಪ ಅಂದ್ರೆ ದಿನ್ ಇ ಇಲಾಹಿ ಧರ್ಮ 1582 ಉದಯವಾಗ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಧರ್ಮದ ತತ್ವ ಏನಪ್ಪ ಅಂದ್ರೆ ಸರ್ವರೊಡನೆ ಶಾಂತಿ. ಈ ಒಂದು ಧರ್ಮದ ಈ ಪಂಥದ ಒಂದು ತತ್ವ ಏನಪ್ಪ ಅಂದ್ರೆ ಸರ್ವರೊಡನೆ ಶಾಂತಿ ಅನ್ನೋದು ಈ ಒಂದು ಪಂಥದ ಧರ್ಮದ ಇದು ತತ್ವ ಆಯಿತು. ಈ ಒಂದು ಹೊಸ ಪಂಥವು ಎಲ್ಲ ಮತಗಳ ಒಂದು ಉತ್ತಮವಾದಂಥ ಅಂಶಗಳನ್ನು ಒಳಗೊಂಡಿತ್ತು. ಜೊತೆಗೆ ವಿಚಾರಶೀಲತೆ, ಅನುಭವ ಮತ್ತು ನಿಸರ್ಗ ಶಕ್ತಿಗಳ ಆರಾಧನೆಗಳ ಒಂದು ಮಿಶ್ರಣ ಯಾವುದಪ್ಪ ಅಂದ್ರೆ ದಿನ್ ಇ ಇಲಾಹಿ ಆಗಿತ್ತು. ಈ ಒಂದು ಪಂಥದ ವರಿಷ್ಠ ಯಾರಾಗಿತ್ತಪ್ಪ ಅಂದ್ರೆ ಅಬುಲ್ ಫಜಲ್ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಯಾರು ಈ ಪಂಥದ ವರಿಷ್ಠನ್ಯಾರಾಗಿರ್ತಾನಪ್ಪ ಅಂದ್ರೆ ಅಬುಲ್ ಫಜಲ್ ಈ ಪಂಥದ ವರಿಷ್ಠನಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಇದು ದಿನ್ ಇ ಇಲಾಹಿಯ ಒಂದು ಮಾಹಿತಿ. ಅಂದರೆ 1582 ದಿನ್ ಇ ಇಲಾಹಿ ಪಂಥವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಆ ಪಂಥದ ತತ್ವ ಏನಪ್ಪ ಅಂದ್ರೆ ಸರ್ವರೊಡನೆ ಶಾಂತಿ, ಸಲ್ ಈ ಕುಲ್ ಅಂತ ಕರಿತಾ ಹೋಗ್ತೀವಿ. ಈ ಪಂಥದ ವರಿಷ್ಠ ಯಾರಪ್ಪ ಅಂದರೆ ಅಬುಲ್ ಫಜಲ್ ಅಂತಂದರೆ ಇದೆಷ್ಟು ತಿಳ್ಕೊಂಡ್ರೆ ಸಾಕು ಅನ್ನುತ್ತಾ ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ಅಕ್ಬರ್ನ ಒಂದು ಹಿಂದೂ ಧೋರಣೆ ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ಅಕ್ಬರ್ ಹಿಂದೂಗಳ ಒಂದು ವಿಷಯವಾಗಿ ಸಹನೀಯ ಒಂದು ಧೋರಣೆಯನ್ನು ಅನುಸರಿಸ್ತಾ ಹೋಗ್ತಾನೆ. ಆ ಮೂಲತಃ ಒಂದು ಇಸ್ಲಾಂ ಧರ್ಮದ ವ್ಯಕ್ತಿ ಆಗಿದ್ದರೂ ಕೂಡ, ರಾಜ ಆಗಿದ್ದರೂ ಕೂಡ ಆಯಿತು, ಹಿಂದೂಗಳ ಒಂದು ವಿಷಯದೊಳಗೆ ಸಹನೀಯ ಒಂದು ಧೋರಣೆಯನ್ನು ಅನುಸರಿಸ್ತಾ ಹೋಗ್ತಾನೆ. ಅಂದರೆ ತನ್ನ ಒಂದು ರಜಪೂತ ಪತ್ನಿಯರಿಗೆ ಅರಮನೆಯಲ್ಲಿಯೂ ಕೂಡ ಆ ದೇವತಾರಾಧನೆಯನ್ನು ಆಚರಿಸಲು ಅನುಮತಿ ನೀಡ್ತಾ ಹೋಗ್ತಾನೆ. ಆ ಹಿಂದೂಗಳ ಮೇಲಿನ ಆ ಜಜಿಯಾ ತೆರಿಗೆಯನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ರದ್ದುಗೊಳಿಸ್ತಾ ಹೋಗ್ತಾನೆ. ಆ ಹಿಂದೂ ದೇವಾಲಯ ನಿರ್ಮಾಣ ಮಾಡ್ತಾ ಹೋಗ್ತಾನೆ ಮತ್ತು ದುರಸ್ತಿಗಾಗಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ನೆರವನ್ನು ನೀಡ್ತಾ ಹೋಗ್ತಾನೆ. ಜೊತೆಗೆ ಆ ಹಿಂದೂ ಧರ್ಮ ಗ್ರಂಥಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡ್ತಾ ಹೋಗ್ತಾನೆ. ಯಾರು ಈ ಅಕ್ಬರ್ನ ಮಾಡ್ತಾ ಹೋಗ್ತಾನೆ. ಜೊತೆಗೆ ಆ ಅರ್ಹ ಹಿಂದೂಗಳಿಗೆ ಉನ್ನತ ಹುದ್ದೆಗಳನ್ನು ನೀಡಿ ಗೌರವಿಸ್ತಾ ಹೋಗ್ತಾನೆ. ಅದರಲ್ಲಿ ಪ್ರಸಿದ್ಧವಾಗಿ ರಾಜ ಟೋದರಮಲ್ಲ ಅಂತಂದು ಕೇಳೈತಿ. ಇವ ಪ್ರಸಿದ್ಧಿ ಯಾರಪ್ಪ ಅಂದ್ರೆ ಪ್ರಸಿದ್ಧ ಅರ್ಥಮಂತ್ರಿ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ರಾಜ ಟೋದರಮಲ್ಲ ಯಾರು ಪ್ರಸಿದ್ಧ ಅರ್ಥಮಂತ್ರಿ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಭಗವಾನ್ ದಾಸ್ ಮಾನ್ಸಿಂಗ್, ಟೋದರಮಲ್ಲ ರಾಯ್ ಸಿಂಗ್ ರಾಜ್ಯಪಾಲರನ್ನು ನೋಡ್ತಾ ಹೋಗ್ತೀವಿ. 12 ಪ್ರಾಂತೀಯ ಅರ್ಥ ಸಚಿವರಲ್ಲಿ 8 ಜನ ಯಾರಾಗಿರ್ತಾರಪ್ಪ ಅಂದ್ರೆ ಹಿಂದೂಗಳಿರೋದನ್ನು ಕಾಣ್ತಾ ಹೋಗ್ತೀವಿ. ತನ್ನ ಒಂದು ಆಸ್ಥಾನದೊಳಗೆ ರಾಖಿ, ದೀಪಾವಳಿ, ಶಿವರಾತ್ರಿ ಮುಂತಾದ ಹಬ್ಬಗಳನ್ನು ಆಚರಿಸಲು ಆದೇಶವನ್ನು ನೀಡ್ತಾ ಹೋಗ್ತಾರೆ. ಅಂದ್ರೆ ಈ ಅಕ್ಬರ್ ಏನಪ್ಪ ಅಂದರೆ ಒಂದು ಹಿಂದೂ ಧೋರಣೆ ಅಂದರೆ ಮೂಲತಃ ಒಂದು ಇಸ್ಲಾಂ ಧರ್ಮದ ಆಗಿದ್ದರೂ ಕೂಡ ತನ್ನ ಒಂದು ಹಿಂದೂಗಳ ಮೇಲಿರುವಂಥ ಸಹನೆಯನ್ನು ಧೋರಣೆಯನ್ನು ಅನುಸರಿಸ್ತಾ ಹೋಗ್ತಾನೆ. ತನ್ನ ಒಂದು ಹಿಂದೂ ರಜಪೂತ ಪತ್ನಿಯರನ್ನು ತನ್ನ ಒಂದು ಆಸ್ಥಾನದೊಳಗೆ ದೇವತಾರಾಧನೆ, ದೇವರ ಒಂದು ಪೂಜನೆ ಮಾಡೋಕ್ಕೆ ಅನುಮತಿಯನ್ನು ಕೊಡ್ತಾ ಹೋಗ್ತಾನೆ. ಆ ಹಿಂದೂಗಳ ಮೇಲೆ ಜಜಿಯಾ ತೆರಿಗೆಯನ್ನು ರದ್ದುಪಡಿಸ್ತಾ ಹೋಗ್ತಾನೆ. ಜೊತೆಗೆ ಆ ಹಿಂದೂ ದೇವಾಲಯಗಳ ನಿರ್ಮಾಣ ಮತ್ತು ದುರಸ್ತಿಗಾಗಿ ಸಹಾಯವನ್ನು ಮಾಡ್ತಾ ಹೋಗ್ತಾನೆ.
ಹಿಂದೂ ಧರ್ಮ ಗ್ರಂಥಗಳನ್ನ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಪರ್ಷಿಯನ್ ಭಾಷೆಗೆ ಭಾಷಾಂತರವನ್ನು ಮಾಡ್ತಾ ಹೋಗ್ತಾನೆ. ಆದರೆ ಹಿಂದೂಗಳಿಗೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಉನ್ನತವಾದಂಥ ಹುದ್ದೆಯನ್ನು ನೀಡ್ತಾ ಹೋಗ್ತಾನೆ. ಅದರಲ್ಲಿ ಪ್ರಮುಖವಾಗಿ ತೋದರಮಲ್ಲ ಅಂತ ನೋಡ್ತಾ ಹೋಗ್ತಾವೆ. ಎದಕ್ಕೆ ಪ್ರಸಿದ್ಧಪ್ಪ ಅಂದ್ರೆ ಪ್ರಸಿದ್ಧವಾದ ಅರ್ಥಶಾಸ್ತ್ರ ಅರ್ಥಮಂತ್ರಿ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಭಗವಾನ್ ದಾಸ್ ಮಾನ್ಸಿಂಗ್ ತೋದರಮಲ್ಲ ರಾಯ್ಸಿಂಗ್ ಆತನ ಒಂದು ರಾಜ್ಯದೊಳಗೆ ರಾಜ್ಯಪಾಲರಾಗಿರೋದನ್ನು ಕಾಣ್ತಾ ಹೋಗ್ತೀವಿ. 12 ಒಂದು ಪ್ರಾಂತೀಯ ಅರ್ಥ ಸಚಿವರೊಳಗೆ 8 ಜನ ಹಿಂದೂಗಳಾಗಿರೋದನ್ನು ಕಾಣುವುದು ವಿಶೇಷವಾಗಿ ಗಮನಿಸ್ತಾ ಹೋಗ್ತೀವಿ. ಜೊತೆಗೆ ಆತನ ಆಸ್ಥಾನದೊಳಗೆ ರಾಖಿ, ದೀಪಾವಳಿ, ಶಿವರಾತ್ರಿ ಇನ್ನೂ ಮುಂತಾದ ಹಬ್ಬಗಳನ್ನು ಆಚರಣೆ ಮಾಡೋಕ್ಕೆ ಏನು ಮಾಡಿತ್ತಪ್ಪ ಅಂದ್ರೆ ಆದೇಶವನ್ನು ನೀಡುತ್ತಾ ಹೋಗಿದ್ದಾನೆ. ಜೊತೆಗೆ ಅಕ್ಬರ್ನ ಒಂದು ಆಡಳಿತ ಪದ್ಧತಿಯನ್ನು ನೋಡ್ತಾ ಹೋಗೋಣ. ಅಂದ್ರೆ ಈ ಆಡಳಿತದ ಒಂದು ಅನುಕೂಲಕ್ಕಾಗಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ತನ್ನ ಒಂದು ರಾಜ್ಯವನ್ನು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ, ಪರಗಣಗಳಂತೆಂದು ವಿಂಗಡಣೆ ಮಾಡಿತ್ತು. ಅಂದರೆ ತನ್ನ ಒಂದು ಒಟ್ಟಾರೆ ರಾಜ್ಯವನ್ನು ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ ಮತ್ತು ಪರಗಣಗಳಂತಂದು ವಿಂಗಡಣೆ ಮಾಡ್ತಾ ಹೋಗ್ತದೆ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಮನ್ಸಬ್ದಾರಿ ಪದ್ಧತಿ ಅಕ್ಬರ್ನ ಆಡಳಿತದ ಪದ್ಧತಿಯ ಒಂದು ವೈಶಿಷ್ಟ್ಯವನ್ನು ಕಾಣ್ತಾ ಹೋಗ್ತೀವಿ. ಯಾವ ಪದ್ಧತಿ? ಮನ್ಸಬ್ದಾರಿ ಪದ್ಧತಿಯು ಅಕ್ಬರ್ನ ಆಡಳಿತ ಪದ್ಧತಿಯ ವೈಶಿಷ್ಟ್ಯವನ್ನು ಕಾಣ್ತಾ ಹೋಗ್ತೀವಿ. ಅಕ್ಬರ್ ವಿಶಾಲ ಸಾಮ್ರಾಜ್ಯದ ಒಂದು ಚಕ್ರವರ್ತಿಯಾಗಿದ್ದು ಸೈನ್ಯದ ಒಂದು ದಂಡನಾಯಕ, ಕಾರ್ಯಾಂಗದ ಒಂದು ಮುಖ್ಯಸ್ಥ, ನ್ಯಾಯಾಂಗದ ಒಂದು ವರಿಷ್ಠನಾಗಿದ್ದನು. ಅಕ್ಬರ್ನ ಸರ್ಕಾರದಲ್ಲಿ ಆಡಳಿತದಲ್ಲಿ ನೆರವು ನೀಡಕ್ಕೆ ಅಥವಾ ಆಡಳಿತದಲ್ಲಿ ಸಹಾಯ ನೀಡಲು ವಕೀಲ್, ದಿವಾನ್, ಮಿರ್ಬಕ್ಷಿ ಹಾಗೂ ಸದರ್ ಎಂಬ 4 ಜನ ಮಂತ್ರಿಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಯಾರು? ವಕೀಲ್, ದಿವಾನ್, ಮಿರ್ಬಕ್ಷಿ, ಸದರ್. ಅಂದ್ರೆ ಈತನ ಅಕ್ಬರ್ನ ಸರ್ಕಾರದೊಳಗೆ ಆತನ ಒಂದು ಆಡಳಿತದೊಳಗೆ ನೆರವು ನೀಡಕ್ಕೆ ಅಥವಾ ಸಹಾಯಕ ಆಗಿ ಇಷ್ಟು ಮಂತ್ರಿಗಳನ್ನ ನೋಡ್ತಾ ಹೋಗ್ತಪ್ಪ ಅಂದ್ರೆ 4 ಮಂತ್ರಿಗಳನ್ನ ನೋಡ್ತಾ ಹೋಗ್ತೀವಿ. ಅದರಲ್ಲಿ ವಕೀಲ್, ದಿವಾನ್, ಮಿರ್ಬಕ್ಷಿ, ಸದರ್ ಎಂಬ ಮಂತ್ರಿಗಳನ್ನು ಕಾಣ್ತಾ ಹೋಗ್ತೀವಿ. ತನ್ನ ಒಂದು ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸ್ತಾ ಹೋಗ್ತಾನೆ. ಅವುಗಳಿಗೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಸುಬಾಗಳು ಅಂತಂದು ಕರಿತಾ ಹೋಗ್ತಾರೆ. ಏನಂತ ಕರಿತಾರೆ? ತನ್ನ ಒಂದು ಅನೇಕ ಪ್ರಾಂತ್ಯಗಳನ್ನು ವಿಂಗಡಣೆ ಮಾಡಿ ಅವುಗಳಿಗೆ ಏನಂತ ಕರಿತಾನಪ್ಪ ಅಂದ್ರೆ ಸುಬಾಗಳು ಅಂತ ಕರಿತಾ ಹೋಗ್ತಾನೆ. ಜೊತೆಗೆ ಅಕ್ಬರ್ನು ತನ್ನ ಒಂದು ಸೈನ್ಯದಲ್ಲಿ ಅನೇಕ ದರ್ಜೆಗಳನ್ನು ಮಾಡ್ತಾ ಹೋಗ್ತಾನೆ. ಅವುಗಳಿಗೆ ಮನ್ಸಬ್ ಅಂತ ಕರಿತಾ ಹೋಗ್ತಾರೆ. ಅದರೊಳಗೆ ತನ್ನ ಒಂದು ಸೈನ್ಯದೊಳಗೆ ಅನೇಕ ದರ್ಜೆಗಳನ್ನು ಮಾಡ್ತಾ ಹೋಗ್ತಾನೆ. ಅವುಗಳಿಗೆ ಏನಂತ ಕರಿತಾರಪ್ಪ ಅಂದ್ರೆ ಮನ್ಸಬ್ ಅಂತ ಕರಿತಾ ಹೋಗ್ತಾರೆ. ಏನಂತ ಕರಿತಾ ಹೋಗ್ತಾರೆ? ಮನ್ಸಬ್ ಅಂತ ಕರಿತಾ ಹೋಗ್ತಾರೆ. ಈ ಮನ್ಸಬ್ಗಳ ಒಂದು ಮುಖ್ಯಸ್ಥನಿಂದ ಏನಂತ ಕರಿತಾರಪ್ಪ ಅಂತ ಮನ್ಸಬ್ದಾರ ಅಂತ ಕರಿತಾ ಹೋಗ್ತಾರೆ. ಏನಂತ ಕರಿತಾ ಹೋಗ್ತಾರೆ? ಮನ್ಸಬ್ದಾರ ಅಂತಂದು ಕರಿತಾ ಹೋಗ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಸೈನ್ಯದೊಳಗೆ ಏನು ಮಾಡ್ತಾ ಹೋಗ್ತಾರಪ್ಪ, ಅನೇಕ ದರ್ಜೆಗಳನ್ನು ಮಾಡ್ತಾ ಹೋಗ್ತಾರೆ. ಆ ದರ್ಜೆಗಳಿಗೆ ಏನಂತ ಕರಿತಿದ್ರಪ್ಪ ಅಂದ್ರೆ ಮನ್ಸಬ್ ಅಂತ ಕರಿತಾ ಇದ್ರು. ಆ ಮನ್ಸಬ್ದ ಒಂದು ಮುಖ್ಯಸ್ಥರನ್ನ ಏನಂತ ಕರಿತಿದ್ದಪ್ಪ ಅಂದ್ರೆ ಮನ್ಸಬ್ದಾರ ಅಂತಂದು ಕರಿತಾ ಹೋಗ್ತಾರೆ. ಆ ಮೊಘಲ್ ಸೈನ್ಯದಲ್ಲಿ ಅಶ್ವದಳ, ಕಾಲ್ದಳ, ಪಿರಂಗಿ ದಳ, ಗಜದಳಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಆ ಕುದುರೆಗಳಿಗೆ ಮುದ್ರೆ ಹಾಕಲು ತಾಗ್ ಮಹಲ್ ಎಂಬ ಪ್ರತ್ಯೇಕ ಇಲಾಖೆಯನ್ನು ನೋಡ್ತಾ ಹೋಗ್ತೀವಿ. ಈ ತಾಗ್ ಮಹಲ್ ಎಂಬ ಪದ್ಧತಿ ಯಾರ ಒಂದು ಅವಧಿಯೊಳಗೆ ನೋಡ್ತಾ ಹೋಗ್ತಪ್ಪ ಅಂದ್ರೆ ಅಕ್ಬರ್ನ ಆಡಳಿತ ಅವಧಿಯೊಳಗೆ. ಎದಕ್ಕಪ್ಪ ಅಂದ್ರೆ ಇದರ ವಿಶೇಷತೆ ಏನಪ್ಪ ಅಂದ್ರೆ ಕುದುರೆಗಳಿಗೆ ಮುದ್ರೆ ಹಾಕುವಂಥ ಪದ್ಧತಿಯನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ತಾಗ್ ಮಹಲ್ ಅನ್ನೋದು ಪ್ರತ್ಯೇಕವಾದಂಥ ಇಲಾಖೆಯನ್ನು ಕಾಣ್ತಾ ಹೋಗ್ತೀವಿ. ಇದಕ್ಕಿಂತ ಮುಂಚಿತವಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಅವಧಿಯೊಳಗನ್ನು ಆ ಕುದುರೆಗಳಿಗೆ ಮುದ್ರೆ ಹಾಕುವಂಥ ಪದ್ಧತಿಯನ್ನು ನೋಡ್ತಾ ಹೋಗ್ತೀವಿ. ಆ ನಂತರದೊಳಗೆ ಎಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ಅಕ್ಬರ್ನ ಒಂದು ಆಡಳಿತದ ಅವಧಿಯೊಳಗೆ ನೋಡ್ತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಅಕ್ಬರ್ನ ರಾಜ್ಯದಲ್ಲಿ ಒಟ್ಟು ಎಷ್ಟು ಸುಬಾಗಳು ಇರ್ತಾ ಹೋಗ್ತವಪ್ಪ ಅಂದ್ರೆ 15 ಸುಬಾಗಳು ಇರ್ತಾ ಹೋಗ್ತವೆ. ಆ ಪ್ರತಿಯೊಂದು ಸುಬಾದಲ್ಲಿ ರಾಜ್ಯಪಾಲರ ಜೊತೆಗೆ ಅಲ್ಲಿ ಯಾವ ಒಂದು ನೋಡ್ತಾ ಹೋಗ್ತಪ್ಪ ಅಂದ್ರೆ ಪ್ರತಿಯೊಂದು ಸುಬಾದಲ್ಲಿ ಸಿಪಾಹ ಸಾಲರ ಅಂದರೆ ರಾಜ್ಯಪಾಲ, ದಿವಾನ್, ಬಕ್ಷಿ, ಸದರ್, ಕಾಜಿ, ಕೊತ್ವಾಲ ಮತ್ತು ವಕಿಯಾ ನವೀಸ್ ಇರ್ತಾ ಹೋಗ್ತಾರೆ. ಆ ಪ್ರತಿಯೊಂದು ಜಿಲ್ಲೆಯೊಳಗೆ ಫೌಜ್ದಾರ್, ಅಮಲ್ ಗುಜಾರ್, ಪತಿಕ್ಜಿ ಇರ್ತಾ ಹೋಗ್ತಾರೆ. ಆ ಪರಗಣದ ಆಡಳಿತವನ್ನು ಶೇಖ್ದಾರ್, ಅಮೀನ್, ಫೌಜ್ದಾರ್, ಕಾನೂನ್ಗೋ ಈ ಒಂದು ಆಡಳಿತವನ್ನು ನೋಡ್ತಾ ಹೋಗ್ತಾರೆ. ಅಂದರೆ ಅಕ್ಬರ್ನ ರಾಜ್ಯದೊಳಗೆ ಎಷ್ಟು ಸುಬಾಗಳು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ 15 ಸುಬಾಗಳನ್ನು ಕಾಣ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ ಅಕ್ಬರ್ನ ಒಂದು ಕಂದಾಯ ವ್ಯವಸ್ಥೆ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಈ ಅಕ್ಬರ್ನ ಒಂದು ಆಡಳಿತದ ಪ್ರಮುಖ ಸಾಧನೆಗಳಲ್ಲಿ ಯಾವುದು ಒಂದಪ್ಪ ಅಂದ್ರೆ ಕಂದಾಯ ವ್ಯವಸ್ಥೆಯನ್ನು ಕಾಣ್ತಾ ಹೋಗ್ತೀವಿ.
ಅಂದ್ರೆ ಈ ಒಂದು ಜುಪ್ತಿ ಪದ್ಧತಿ ಜಾರಿಗೆ ತರ್ತಾ ಹೋಗ್ತಾನೆ. ಜುಪ್ತಿ ಪದ್ಧತಿ ಅಂದರೆ ಏನಪ್ಪ ಅಂದ್ರೆ ರೈತವಾರಿ ಪದ್ಧತಿ ಅಂತ ಕರಿತಾ ಹೋಗ್ತಾರೆ. ಯಾವ ಪದ್ಧತಿ? ರೈತವಾರಿ ಪದ್ಧತಿ ಅಂತ ಕರಿತಾರೆ. ಯಾವುದು? ಜುಪ್ತಿ ಪದ್ಧತಿ. ಈ ಒಂದು ಭೂಮಾಪನಕ್ಕಾಗಿ ಆ ಕಬ್ಬಿಣದ ಕೊಂಡಿಗಳುಳ್ಳ ಬಿದಿರಿನ ಅಳತೆಗೋಲನ್ನು ಉಪಯೋಗ ಮಾಡ್ತಿದ್ರು. ಅಂದ್ರೆ ಅವತ್ತಿನ ಕಾಲದೊಳಗೆ ಭೂಮಿಯನ್ನು ಅಳತೆ ಮಾಡೋಕ್ಕಾಗಿ ಏನು ಬಳಸ್ತಿದ್ರಪ್ಪ ಅಂದ್ರೆ ಆ ಕಬ್ಬಿಣದ ಒಂದು ಕೊಂಡಿಗಳುಳ್ಳಂಥ ಆ ಬಿದಿರಿನ ಅಳತೆಗೋಲನ್ನು ಏನು ಮಾಡ್ತಾ ಹೋಗ್ತಿದ್ರಪ್ಪ ಅಂದ್ರೆ ಉಪಯೋಗಿಸ್ತಾ ಇದ್ರು. ಆ ಒಂದು ಭೂಮಿಯ ಉಳುಮೆಯನ್ನು ಆಧರಿಸಿ, ಅಂದರೆ ಆ ಭೂಮಿಯ ಫಲವತ್ತತೆ ಮತ್ತು ಉಳುಮೆಯನ್ನು ಆಧರಿಸಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ 4 ರೀತಿಯಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಒಂದನೇದು ಪೊಲೋಜ್, ಎರಡನೇದು ಪರವತಿ, ಮೂರನೇದು ಚಚಾರ್, ನಾಲ್ಕನೇದು ಬಂಜಾರ್ ಅಂತಂದು ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಏನು? ಈ ಒಂದು ಭೂಮಿಯನ್ನು ಉಳುಮೆಯನ್ನು ಆರಿಸಿ 4 ವಿಭಾಗಗಳನ್ನು ಮಾಡ್ತಾ ಹೋಗ್ತಾರೆ. ಒಂದನೇದು ಪೊಲೋಜ್, ಪರವತಿ, ಚಚಾರ್, ಬಂಜಾರ್ ಎಂಬ ಒಂದು ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಬಂಜಾರು ಭೂಮಿಯನ್ನು ಹೊರತುಪಡಿಸಿ ಇನ್ನುಳಿದಂಥ ಪ್ರಕಾರ ಭೂಮಿಯನ್ನು, ಅಂದರೆ ಈ ಪೊಲೋಜು, ಪರವತಿ, ಚಚಾರ್ ಎಂಬ ಭೂಮಿಯನ್ನು ಅವುಗಳ ಫಲವತ್ತತೆಯನ್ನು ಆಧರಿಸಿ ಉತ್ತಮ, ಮಧ್ಯಮ, ಕನಿಷ್ಠ ಅಂತಂದು ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಆ ಪ್ರತಿಯೊಬ್ಬ ರೈತರಿಗೂ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಪಟ್ಟ ಅಂತ ನೀಡ್ತಾ ಹೋಗ್ತದೆ. ಅಂದರೆ ಆ ಪ್ರತಿಯೊಬ್ಬ ರೈತರಿಗೂ ಕೂಡ ಆ ಪಟ್ಟಗಳನ್ನು ನೀಡ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಉತ್ಪನ್ನ ಕಾಲದೊಳಗೆ ಪೊಲೀಸ್ ವ್ಯವಸ್ಥೆ ಸುಸಂಘಟಿತವಾಗಿ ಮತ್ತು ಸಮರ್ಥವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಪೊಲೀಸ್ ಅಂದರೆ ಏನಂತ ಕರಿತಾವಪ್ಪ ಅಂದ್ರೆ ಕೊತ್ವಾಲರು ಅಂತಂದು ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಕೊತ್ವಾಲರು. ಅಂದರೆ ಈ ಒಂದು ಪೊಲೀಸ್ ವ್ಯವಸ್ಥೆಯು ಆ ಉತ್ಪನ್ನ ಕಾಲದೊಳಗೆ ಸಮರ್ಥವಾಗಿತ್ತು ಮತ್ತು ಸುಸಂಘಟಿತವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಜಿಲ್ಲೆಯೊಳಗೆ ಫೌಜದಾರ್, ಆ ಪರಗಣದೊಳಗೆ ಕಂದಾಯ ಅಧಿಕಾರಿಗಳು ನೆರವಾಗ್ತಾಯಿದ್ರು. ಆ ಜಿಲ್ಲೆಯ ರಾಜಮಾರ್ಗದಲ್ಲಿ ಬಿಗಿ ಭದ್ರತೆ ಕಾಪಾಡುವುದು ಇವರ ಒಂದು ಕರ್ತವ್ಯವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ಪರಗಣದಲ್ಲಿ ಕೂಡ ಆ ಪೊಲೀಸ್ ಠಾಣೆಗಳು ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ರೀತಿಯಾಗಿ ಪ್ರಥಮ ಬಾರಿಗೆ ಆ ಮಧ್ಯಕಾಲೀನ ಇತಿಹಾಸದಲ್ಲಿ ಅಕ್ಬರ್ ಅತ್ಯಂತ ಸಮರ್ಥ ಆಡಳಿತ ಪದ್ಧತಿಯನ್ನು ಜಾರಿಗೆ ತರ್ತಾ ಹೋಗ್ತಾನೆ. ಅಕ್ಬರ್ನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಸಹ ಉತ್ತೇಜನವನ್ನು ನೀಡ್ತಾ ಹೋಗ್ತಾನೆ. ಆ ಫತೇಪುರ್ ಸಿಕ್ರಿಯಲ್ಲಿರುವಂಥ ಸ್ಮಾರಕಗಳನ್ನು ನೋಡೋದಾದರೆ ದೌಲತಾ ಖಾನ್, ಕ್ವಾಜ್ ಬಾಘಾ, ದಫ್ತರ್ ಖಾನ್, ಇಬಾದತ್ ಖಾನ್, ಮಕ್ತಾಬಾ ಖಾನ್, ಜೋಧಾಬಾಯಿ ಅರಮನೆ, ಪಂಚ್ಮಹಲ್, ಬೀರ್ಬಲ್ ಮನೆ, ಕಪೂತರ್ ಖಾನ ಮುಂತಾದವುಗಳ ಸ್ಮಾರಕಗಳನ್ನು ಎಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ಫತೇಪುರ್ ಸಿಕ್ರಿಯಲ್ಲಿ ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಅಕ್ಬರ್ನ ನಂತರ ಯಾರು ನೋಡ್ತಾ ಹೋಗ್ತಪ್ಪ ಅಂದ್ರೆ ಜಹಾಂಗೀರ್ನನ್ನು ನೋಡ್ತಾ ಹೋಗ್ತೀವಿ. ಯಾರು ನೋಡ್ತಾ ಹೋಗ್ತೀವಿ? ಆ ಜಹಾಂಗೀರ್ನನ್ನು ಆ ಮೊಘಲರ ಸಾಮ್ರಾಜ್ಯದಲ್ಲಿ ಉತ್ತಮವಂತ ಆಡಳಿತವನ್ನು ನೋಡ್ತಾ ಹೋಗ್ತೀವಿ. ಈತನ ಮಗನಾದಂಥ ಯಾರಪ್ಪ ಅಂದ್ರೆ ಶಹಜಾನ್. ಈತನ ಹೆಸರು ಕೇಳೇ ಕೇಳಿರ್ತಾರೆ. ಯಾಕೆ? ತಾಜ್ ಮಹಲನ್ನು ಕಟ್ಟಿಸಿದಂಥ ಸೂರ್ಯ ಯಾರು? ಶಹಜಾನ್. ಹಾಗಾಗಿ ಈ ಒಂದು ತರಗತಿಯೊಳಗೆ ಈ ಅಕ್ಬರ್ನ ಒಂದು ಮಾಹಿತಿ ಮತ್ತು ಅಕ್ಬರ್ನ ಒಂದು ಆಡಳಿತ ಪದ್ಧತಿ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತೀವಿ. ಈ ಒಂದು ತರಗತಿ ಇಷ್ಟ ಆದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.